12 ರಾಶಿಗಳ ಶುಭ ಅಶುಭ ಫಲಗಳು ಈ ಚಂದ್ರಗ್ರಹಣದಿಂದ ಏನಾಗುತ್ತೆ ಅಂತಂದ್ಬಿಟ್ಟು ಮೊದಲಿಗೆ ಗುರುಗಳೇ ವಿಠಲ್ ಭಟ್ ಅವರೇ ಆರಂಭದಲ್ಲಿ ಯಾವ ರಾಶಿಯವರಿಗೆ ಶುಭ ಅಶುಭ ಮಿಶ್ರ ಅದನ್ನು ಮೊದಲು ಹೇಳಿ ಆಮೇಲೆ ಒಂದೊಂದಾಗಿ ಇಂಡಿವಿಜುವಲ್ ಆಗಿ ಬರ್ತಾರೆ. ಖಂಡಿತ. ನಿಮ್ಮ ರಾಶಿಯಿಂದ ಈಗ ಕುಂಭ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನೋದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಹಾಗೂ ಮಿಶ್ರ ಫಲ ಬರುತ್ತೆ. ಸೊ ಮೊದಲು ಶುಭ ಫಲ ಅಂದರೆ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ಅದು ಶುಭ ಫಲ, ಅದು ಧನುರ್ರಾಶಿಯವರಿಗೆ. ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ಅದು ಶುಭ ಫಲ, ಅದು ತುಲಾ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ಅದು ನಿಮಗೆ ಶುಭ ಫಲ, ಅದು ವೃಷಭ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ಅದು ನಿಮಗೆ ಶುಭ ಫಲ, ಅದು ಮೇಷರಾಶಿಯವರಿಗೆ. ಸೊ ಮೇಷ, ವೃಷಭ, ಕನ್ಯಾ ಹಾಗೂ ಧನುರ್ರಾಶಿಯವರಿಗೆ ಶುಭ ಫಲ ಆಗ್ಬಿಡುತ್ತೆ. ಇನ್ನು ಅಶುಭ ಫಲ ಯಾವ ರಾಶಿಗೆ, ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತಾ ಇದೆಯೋ ಆ ರಾಶಿ ಆ ನಕ್ಷತ್ರದವರಿಗೆ ಅಶುಭ. ಸೊ ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಸೊ ಕುಂಭರಾಶಿ, ಯಾವುದೇ ಕುಂಭರಾಶಿಯವರಾಗಿದ್ದರೆ ಅಶುಭ ಫಲ ಆಗುತ್ತೆ. ಅದು ಬಿಟ್ಟು ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಅದು ಅಶುಭ. ವೃಶ್ಚಿಕದಿಂದ ಕುಂಭ 4 ಆಗುತ್ತೋ ವೃಶ್ಚಿಕಕ್ಕೆ ಅಶುಭ ಆಗಿರುತ್ತೆ, ಈ ಚಂದ್ರಗ್ರಹಣ ಅಶುಭ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಅಶುಭ. ಕರ್ಕಾಟಕಕ್ಕೆ ಕುಂಭ 8ನೇದಾಗಿರುತ್ತೆ, ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ. ಇನ್ನು ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ಅಶುಭ. ಮೀನಕ್ಕೆ ಕುಂಭ 12 ಆಗುತ್ತೆ, ಆದ್ದರಿಂದ ಮೀನ ರಾಶಿಯವರಿಗೆ ಅಶುಭ. ಅಲ್ಲಿಗೆ ಮೀನ, ಕರ್ಕಾಟಕ, ವೃಶ್ಚಿಕ ಹಾಗೂ ಕುಂಭ ಈ 4 ರಾಶಿಯವರೆಗೂ ಈ ಒಂದು ಗ್ರಹಣ, ಚಂದ್ರಗ್ರಹಣ ಅಶುಭ ಫಲ. ಇನ್ನು ಮಿಶ್ರ ವಿಚಿತ್ರ ಫಲಗಳು ಅಂತಂದ್ರೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರೆ ನಿಮಗೆ ಮಿಶ್ರ ಫಲ, ಅದು ನಿಮಗೆ ಮಕರ ರಾಶಿ. ಮಕರದಿಂದ ಕುಂಭ 2ನೇದಾಗುತ್ತೆ, ಅದರಿಂದ ಮಕರ ರಾಶಿಯವರಿಗೆ. ಇನ್ನು ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಮಿಶ್ರ ವಿಚಿತ್ರ ಫಲ, ಅದು ತುಲಾ ರಾಶಿಯವರಿಗೆ ಬರುತ್ತೆ. ಕುಂಭ ತುಲಾ ರಾಶಿಯವರಿಗೆ 5ನೇ ಮನೆ ಆಗಿರುತ್ತೆ. ಅಲ್ಲಿಗೆ ಮಕರ ರಾಶಿಯವರಿಗೆ ವಿಚಿತ್ರ ಫಲ, ತುಲಾ ರಾಶಿಯವರಿಗೆ ವಿಚಿತ್ರ ಫಲ. ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಅದು ವಿಚಿತ್ರ ಫಲವಾಗಿರುತ್ತೆ. ಅಲ್ಲಿಗೆ ಸಿಂಹ ರಾಶಿಯವರಿಗೆ ಕುಂಭ ಸಪ್ತಮ ಆಗ್ತದೆ, ಆದ್ದರಿಂದ ಸಿಂಹ ರಾಶಿಯವರಿಗೆ ಮಿಶ್ರ ಫಲ. ಇನ್ನು ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಅದು ಮಿಶ್ರ ಫಲ. ಅಲ್ಲಿಗೆ ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಹಾಗೂ ಮಕರ ರಾಶಿಯವರಿಗೆ ಮಿಶ್ರ ಫಲ ಆಗಿರುತ್ತೆ. ಮೇಷ, ವೃಷಭ, ಕನ್ಯಾ ಹಾಗೂ ಧನುರ್ರಾಶಿಯವರಿಗೆ ಶುಭ ಫಲವಾಗಿರುತ್ತೆ. ಮೀನ, ಕುಂಭ, ಆಮೇಲೆ ವೃಶ್ಚಿಕ ಹಾಗೂ ಕರ್ಕಾಟಕ ಇವರಿಗೆ ಅಶುಭ ಫಲವಾಗಿರುತ್ತೆ.